ಡ್ರೈವರ್ ಒಂದು ರಿಕ್ವೆಸ್ಟ್, ಗಾಡಿ ಸ್ಟಾರ್ಟ್ ಮಾಡಬೇಡ, ನೀವು ಕೂತ್ಕೋ, ನಾವೆಲ್ಲ ಸೇರಿ ತಳ್ತೀವಿ. ಎಲ್ಲ ಸೇರಿ ತಳ್ಳೋಣ. ಅಪ್ಪ ಸದ್ಯ ಎಸ್ಕೇಪ್ ಆಗಿ. ಅಲ್ಲ ಸರ್, ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಿಪ್ ಹೋಗ್ತಿದ್ದೀರಾ, ಆದ್ರೆ ಕಳ್ಳರ ತರ ಯಾಕೆ ಹೋಗ್ಬೇಕು ಅಂತ. ಅಯ್ಯೋ ಅದನ್ನೇನು ಕೇಳ್ತೀಯಪ್ಪ, ನಮ್ ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದಾನೆ, ಹುಡುಗನ ಅವನು. ಅಯ್ಯೋ ಅವ್ನಿಗೆ ಎದುರ್ಕೊಂಡು ನಾವೆಲ್ಲ ಹಿಂಗ್ ಹೋಗ್ತಾದೀವಿ ಗೊತ್ತಾ. ಸರ್ ಪ್ಲೀಸ್ ಸರ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸರ್. ಈಗಲೇ ಕೆಲಸ ಬಿಟ್ಟು ಹೊರಟೋಗ್ತೀನಿ. ಇಟ್ ಈಸ್ ಇಂಪಾಸಿಬಲ್. ಮೊದಲೇ ಇಲ್ಲಿ ಟೀಚರ್ಸ್ ಸ್ಟಾಫ್ ಎಲ್ಲ ಶಾರ್ಟೇಜ್ ಇದ್ದಾರೆ, ಅದ್ರಲ್ಲಿ ನೀವು ರಿಸೈನ್ ಮಾಡ್ಬಾರ್ದು. ಪ್ಲೀಸ್ ಸಿಟ್ ಡೌನ್, ಇಟ್ ಈಸ್ ನಾಟ್ ಪಾಸಿಬಲ್. ಅಲ್ಲ ಸರ್, ನಿಮ್ಮನ್ನ ನೋಡಿದ್ರೆ ಹುಡುಗರು ಹೆದರ್ಕೋಬೇಕು, ಅಂತದ್ರಲ್ಲಿ ನೀವೇ ಹುಡುಗನ್ಗೆ ಹೆದರ್ಕೋತಾ ಇದ್ದೀರಲ್ಲ. ಅಪ್ಪ ಡ್ರೈವರ್ ಸರ್, ಹಿಂದೆ ಇದ್ದ ಡ್ರೈವರು ಹೀಗೆ ಹೇಳ್ತಾ ಇದ್ರು, ಆಮೇಲೆ ಅವರು ಊರೇ ಬಿಟ್ಟು ಹೋಗ್ಬಿಟ್ರು. ಈಗ ನೀವು ಹೀಗೆ ಹೇಳ್ತಾ ಇದ್ದೀರಾ. ಏನ್ ಸರ್ ಅಂಥ ಕಿಲಾಡಿನ ಅವನು ಬೇರೆ ಕಿಲಾಡಿ ಅಲ್ಲ, ಈಸ್ ವೆರಿ ಖತರ್ನಾಕ್. ಸರ್ ನೀವೇ ಹೇಳಿದ್ರಲ್ಲ ಎಕ್ಸಾಮ್ ಇದೆ, ಚೆನ್ನಾಗಿ ಓದ್ಕೊಂಡ್ ಬನ್ನಿ, ದೇವ್ರ ಕೈ ಮುಗಿದ್ಬಿಟ್ಟು ಬನ್ನಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ. ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಓದ್ಕೊಂಡೆ, ಬೆಳಿಗ್ಗೆ ಎದ್ರೊಳಗೆ ಲೇಟ್ ಆಗೋಯ್ತು, ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ, ಅದಕ್ಕೆ ದೇವ್ರನ್ನೇ ಇಲ್ಲಿ ಕರ್ಸಿ ಕೈ ಮುಗಿತಾ ಇದ್ದೆ. 1 ನಿಮಿಷ ಸರ್ ಕುಂಕುಮ ಇಟ್ಕೊಳ್ಳಿ ಸರ್, ದೇವ್ರು ನಿಮ್ಗೂ ಒಳ್ಳೇದ್ ಮಾಡುತ್ತೆ. ಜೈ ಮಂಗಳ. ಒಂದ್ಸಲ ಕರೆದು ಬುದ್ಧಿ ಹೇಳೋದಲ್ವಾ ಸರ್? ಕರ್ದು ಹೇಳಿದ್ವಿ, ಆಮೇಲೆ ನಮ್ಗೆ ಬುದ್ಧಿ ಬಂತು. ಇನ್ನೊಂದು ಸತಿ ಈ ತರ ಮಾಡಿದ್ರೆ ನಾನ್ ನಿನ್ಗೆ TC ಕೊಟ್ಟು ಆಚೆ ಕಳಿಸ್ಬಿಡ್ತೀನಿ. ದೇವರ ಆಶೀರ್ವಾದ ತಗೊಂಬ ಅಂತ ಹೇಳಿದ್ರೆ ದೇವ್ರನ್ನೇ ಕರ್ಕೊಂಡು ಸ್ಕೂಲಿಗೆ ಬರ್ತೀಯಾ, ಸ್ಕೂಲ್ನ ಡಿಸಿಪ್ಲಿನ್ ಬ್ರೇಕ್ ಮಾಡ್ತೀಯಾ. ಸಾರಿ ಸರ್. ತಪ್ಪಾಯ್ತಲ್ವಾ ಸರ್? ನೋಡಿ ಸರ್, ನನಗೆ ಚಮಕು. ಗೆಟ್ ಔಟ್. ಓಕೆ ಸರ್. ಹಲೋ ರೋಸಿ ಮೇಡಮ್ ಸರ್. ಹಲೋ ರೋಸಿ, ಹೌ ಆರ್ ಯು? ಸ್ಟಾಪ್ ದೇರ್ ಸರ್. ನನಗೆ ಪ್ರಾಬ್ಲಮ್ ತಂದಿಡ್ತೀಯಾ? ಕ್ಲೋಸ್ ದ ಡೋರ್ ಅಂಡ್ ಗೆಟ್ ಔಟ್. ಓಕೆ ಸರ್. ಅವತ್ತಿಂದ ನಮ್ ಸ್ಕೂಲ್ ಗೇಟ್ಗೆ, ಆಫೀಸ್ಗೆ, ಬಾತ್ರೂಮ್ಗೆ ಯಾಕೆ ನನ್ನ ಸೂಟ್ ಕೇಸ್ಗೂ ಚಿಲ್ಕ ಕಿತ್ತಿಟ್ಬಿಟ್ಟಿದ್ದೀನಿ. ನೀವೆಲ್ಲ ಹೆದರ್ಸಿ ಬೆದರಿಸಿ ಹೇಳಿರ್ತೀರಾ, ಅದಕ್ಕೆ ಕೇಳಿರಲ್ಲ. ಆ ಬಾಬ್ ಕಟ್ ಮೇಡಮ್ ಹೇಳಿದ್ರೆ ಪ್ರೀತಿಯಿಂದ ಕೇಳಿರೋದು. ಗುಡ್ ಮಾರ್ನಿಂಗ್ ಮಿಸ್. ಸ್ನೇಹಿತ್, ನನ್ ಜಡೆ ಬಿಡ್ಸೋ. ಬಿಡಿಸ್ದೇನೋ? ಆಯ್ತೇನೋ. ಜಡೆ ಸಿಗಲ್ಲ ನೀನು, ತರಲೆ ಮಾಡ್ತೀಯಾ? ಮಾಡ್ತೀಯಾ ಇನ್ನೊಂದ್ಸತಿ? ಬಿಡ್ಸಿದ್ಯಾ? ತಗೊಳ್ಳಿ ಮೇಡಮ್. ಜಡೆ ಟೀಚರ್ ಈಗ ಬೋಡಿ ಟೀಚರ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ನನ್ಗನ್ಸುತ್ತೆ ಆ ಹುಡುಗನಿಗೆ ಟೀಚರ್ಗಳನ್ನ ಕಂಡ್ರೇನೆ ಆಗಲ್ಲ ಅಂತ. ಅವನಿಗೆ ಬೇರೆ ನಮ್ಮನ್ನ ಕಂಡ್ರಲ್ಲ, ಈ ಪ್ರಪಂಚದಲ್ಲಿ ಯಾರನ್ನು ಕಂಡ್ರೂ ಆಗೋದಿಲ್ಲ.
ಬಂದಿದ್ರು ಅವತ್ತು ಅವ್ರಿಗೆ ತೀಟಿನೇ ಆಗೋಯ್ತು. ಒಬ್ಬನ್ನೇ ಬಿಟ್ಟು ಬಂದಿದ್ದೀರಿ, ಕೋಪದಲ್ಲಿ ಇನ್ನೂ ಏನೇನು ಅನಾಹುತ ಮಾಡ್ತಾನೋ ಏನೋ. ಏಯ್! 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 ಈ ಕಡೆ ಬಾ, ಈ ಕಡೆ, ಈ ಕಡೆ. ಸರ್ ಯಾಕೆ ಸರ್ ನನ್ ಕಾಲಿಟ್ಕೊಂತೀರಾ? ನೀವು ದೊಡ್ಡೋರು ಸರ್, ಈ ತರ ಎಲ್ಲ ಮಾಡ್ಬಾರ್ದು. ಎದ್ದೊಳ್ಳಿ ಸರ್, ಎದ್ದೊಳ್ಳಿ. ಇನ್ನು ಬರ್ತಿದ್ದೀರಾ? ಏನ್ ಮಾಡ್ತೀಯ? ತಾನೇ? ಸರ್ ಟ್ರಿಪ್ ಹೋಗೋಣ ಬಾ. ವೆಲ್ಕಮ್ ಮೈ ಬಾಯ್. ಇಂಗ್ಲೀಷಲ್ಲಿ 196, ಫಿಸಿಕ್ಸಲ್ಲಿ 197, ಬಯಾಲಜಿಲಿ 198, ಮ್ಯಾಥಮೆಟಿಕ್ಸಲ್ಲಿ 199. ಎಲ್ಲೋ ಟೋಟ್ಲಿ ಮಿಸ್ಟೇಕ್ ಇರಬೇಕು, ನೀನು ತೆಗೆದಿರ್ತೀಯ. ಆ ಪ್ರಿನ್ಸಿಪಾಲ್ಗೆ ನಿನ್ನಂಥ ರ್ಯಾಂಕ್ ಸ್ಟೂಡೆಂಟ್ ಬೇಡ ಅಂತ ಕಾಣುತ್ತೆ, ಆದರೆ ನನಗೆ ಬೇಕು. ನಿನ್ನಂಥ ಬ್ರಿಲಿಯಂಟ್ ಸ್ಟೂಡೆಂಟು ನನ್ನಂಥ ಟ್ಯಾಲೆಂಟೆಡ್ ಪ್ರಿನ್ಸಿಪಾಲ್ ಜೊತೆ ಸೇರಿದ್ರೆ ಎಲ್ಲೋ ಹೋಗ್ಬಿಡ್ತೀಯ. ಇವ ಟೀಚರ್ಸು ರಿಸೈನ್ ಮಾಡೋದ್ರು, 25 ಜನ ಸ್ಟೂಡೆಂಟ್ಸು ಸ್ಕೂಲೇ ಬಿಟ್ಟೋದ್ರು, 8 ಜನ ಪ್ಯೂನ್ಗಳು ಆಸ್ಪತ್ರೆ ಸೇರಿದ್ದಾರೆ. ಇನ್ನು ನನ್ನ ಕರ್ಮ ನೋಡು, ಯಾವ ಕೈಯಿಂದಯ್ಯ ನಾನು ಊಟ ಮಾಡಲಿ? ಬ್ಲಡಿ ಫುಲ್ ನತ್ತೀಯ. ಸಾರಿ ಸರ್, ಒಂದೇ ಒಂದು ಚಾನ್ಸ್ ಕೊಡಿ ಸರ್. ನಿನ್ನಂಥ ಸ್ಟೂಡೆಂಟ್ಸ್ಗೆ ಇನ್ನೊಂದು ಅವಕಾಶ ಕೊಟ್ರೆ ನಾನು ಸ್ಕೂಲ್ ಮುಚ್ಚಿ ಮಠ ಸೇರ್ಕೋಬೇಕಾಗತ್ತೆ. ಗೆಟ್ ಔಟ್. ಹೋಗ್ತೀನಿ ಸರ್. ಹೋಗೋಕ್ಕಿಂತ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ಲಾ ಸರ್? ಪ್ಲೀಸ್ ಸರ್. ಹೋಗ್ತೀನಿ ಸರ್. ನಿಮ್ಮಂಥ ಮಾಸ್ಟರ್ಗಳ ಹತ್ರ ಓದೋಕ್ಕೆ ನಂಗೆ ಅದೃಷ್ಟ ಇಲ್ಲ ಸರ್. ನಾನು ಯಾವುದಾದ್ರೂ ಲೈಟ್ ಕಂಬದ ಕೆಳಗಡೆ ಓದ್ಕೊತೀನಿ. ಬರ್ತೀನಿ ಸರ್. ಮಕ್ಕಳು ತಪ್ಪು ಮಾಡಿದೆ, ನನ್ನಂಥ ಕತ್ತಿಗಳ ತಪ್ಪು ಮಾಡುತ್ತವೆ. ಒಂದು ಚಾನ್ಸ್ ಕೊಟ್ಬಿಡ್ಲಾ? ಕೊಟ್ಟು ಬಿಡ್ತೀನಿ. ಸ್ನೇಹಿ ಕರೆದ್ರಾ ಸರ್? ಅಯ್ಯೋ, ಇಡೀ ಸ್ಕೂಲಿಗೆ ದುಶ್ಮನ್ ಆಗಿರೋ ನಿನಗೆ ಸ್ನೇಹಿತ ಅಂತ ಅದು ಯಾವ ಮಹಾನುಭಾವ ಹೆಸರಿಟ್ನೋ? ನಮ್ಮಣ್ಣ ACP ಸೂರ್ಯಪ್ರಕಾಶ್.
सिर्फ हमारे हाथ को हथकड़ी पहना सकता है, मगर हमारा मकसद और जिया को नहीं रोक सकते। ये जिहाद हमारी आखिरी सांस तक चलता रहेगा। हम लोगों को अरेस्ट करके अंदर डाले तो तुम्हारा ये कर्नाटक ब्लास्ट हो जाएगा। और एक बार सोच लो, नहीं तो डर गया साला। ಹೆದರಿಕೆ ಅನ್ನೋದು ನನ್ನ ಬೌಂಡ್ರಿಂದ ಆಚೆ ಇರೋಂಥ ವಿಷಯ. ಈ ದೇಹದೊಳಗಿರೋದು ಹೆದರಿಕೆ ಅಲ್ಲ, ಎದೆಗಾರಿಕೆ. क्या हमको खत्म करेगा तू? वो नामुमकिन है। जिहाद 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 ನೀವು ಜಿಯಾದ್ ಜಿಯಾದ್ ಅಂತ ಬಡ್ಕೋತಾನೆ ಇರಿ, ನಾವು ಜೈ ಹಿಂದ್ ಜೈ ಹಿಂದ್ ಅಂತ ನಿಮ್ಮನ್ನ ಬಡ್ದಾಕ್ತಾನೆ ಇರ್ತೀವಿ. जिहाद जिहाद ಜೈ ಹಿಂದ್ ಜೈ ಹಿಂದ್. ಎಷ್ಟು ಜನ ಟೆರರಿಸ್ಟ್ಗಳು ಸಿಕ್ಕಿದಾರೆ ಸರ್? ಉಗ್ರಗಾಮಿಗಳು ಯಾವ ಸಂಘಟನೆಗೆ ಸಂಬಂಧಪಟ್ಟಿದ್ರು? ಇವ್ರು ಪಾಕಿಸ್ತಾನದವರ? ಸರ್ ಇವ್ರ ಟಾರ್ಗೆಟ್ ಏನಿತ್ತು? ಬೆಂಗಳೂರಿನಲ್ಲಿ ಇನ್ನೂ ಎಲ್ಲೆಲ್ಲ ಅಟ್ಯಾಕ್ ಮಾಡೋ ಮಾಹಿತಿ ಇದೆ ಸರ್. ಅವ್ರನ್ನ ಜೀವಂತವಾಗಿ ಹಿಡಿಬೋದಾಗಿತ್ತು, ಯಾಕೆ ಹಿಡಿಲಿಲ್ಲ? ನಾವು ಡ್ಯೂಟಿ ಮಾಡ್ತಾ ಇರೋದು ಇಂಥ ದೇಶದ್ರೋಹಿಗಳನ್ನ ಹಿಡಿದು ಗುಡ್ಡೆ ಹಾಕಿ ಸಮ್ಮರ್ ಕ್ಯಾಂಪ್ ಮಾಡೋದಕ್ಕಲ್ಲ, ಸಂಹಾರ ಮಾಡಕ್ಕೆ. ಹಾಗಾದ್ರೆ ಕೊಲ್ಲೋದಷ್ಟೇ ನಿಮ್ ಕೆಲಸನಾ? ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಾದ್ರೆ ಅವ್ರ ಕೈಯಲ್ಲಿ ಹೂನಾರ ಹಿಡ್ಕೊಂಡು ನಮ್ಮನ್ನ ಸ್ವಾಗತನ ಮಾಡ್ತಾರೆ. ಅವ್ರ ಕೈಲೂ ವೆಪನ್ ಇರುತ್ತೆ. ಟೆರರಿಸ್ಟ್ ಒಬ್ಬನ ಮಾತ್ರ ಉಳಿಸಿದಿರಲ್ಲ, ಅವನಿಂದ ಏನ್ ಮಾಹಿತಿ ಸಿಕ್ತು? ನಮಗ್ ಸಿಗುತ್ತೋ ಬಿಡುತ್ತೋ ಸೆಕೆಂಡರಿ. ನಿಮ್ಗಂತೂ ಒಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಸಿಕ್ಕಿದೆ. ಬರ್ಕೊಳ್ಳಿ, ಹಾಕೊಳ್ಳಿ, ಹಬ್ಬ ಮಾಡ್ಕೊಳ್ಳಿ.